ಶ್ರೀ ಬಲಮುರಿ ಮಹಾಗಣಪತಿಯ ನಮಃ, ಭದ್ರಕಾಳಿ ನಮಃ. ನಾನು ನಿಮ್ಮ ಮಾಂತ್ರಿಕ ಬ್ರಹ್ಮ ಸುಭಾಷಾಚಾರ್ಯ. ಇದು ಪ್ರತಿ ಒಂದು ತಿಂಗಳು ನಾವು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಅದೇ ಈ ತಿಂಗಳು ರುದ್ರಕಾಳಿ ದೀಕ್ಷೆಯನ್ನು ಮಾಡ್ತಾಯಿದ್ದೀವಿ. ಈ ರುದ್ರಕಾಳಿ ದೀಕ್ಷೆ ಅನ್ನಕ್ಕಂಥದ್ದು ತುಂಬ ಅಮೂಲ್ಯವಾಗಂಥದ್ದು. ಮತ್ತು ಈ ರುದ್ರಕಾಳಿ ದೀಕ್ಷೆ ಅನ್ನಕ್ಕಂಥದ್ದು ಯಾರು ತಂತ್ರಕ್ಕೆ ಒಳಗಾಗಿರ್ತಾರೋ, ಮಾಟ ಮಂತ್ರವನ್ನು ಮಾಡಿರ್ತಾರೋ, ಅವರು ಯಾರು ಬ್ಲ್ಯಾಕ್ ಮ್ಯಾಜಿಕ್ ಅಂತ ನೀವು ಕರಿತೀರೋ ಅದನ್ನು ತೆಗಿಯೋಕ್ಕಂಥದ್ದು, ಜನಾಕರ್ಷಣೆ ಯಾವ ರೀತಿ ಮಾಡ್ಕೊಳ್ಬೇಕು, ಧನಾಕರ್ಷಣೆ ಯಾವ ರೀತಿ ಮಾಡ್ಕೊಳ್ಬೇಕು, ಮತ್ತು ಭೂಮಿ ವಿಚಾರಕ್ಕೆ ಯಾವ ರೀತಿಯನ್ನು ನೀವು ವರ್ಕೌಟನ್ನು ಮಾಡ್ಕೊಳ್ಬೋದು ಈ ರುದ್ರಕಾಳಿ ದೀಕ್ಷೆಯಿಂದ. ಇದರಲ್ಲಿ ಯಾರ್ಯಾರು ಬರ್ಬೋದು ಅಂದಾಗ ನೋಡಿ, 100% ಯಾಕೆ ಅಂದರೆ ಬೇರೆ ಕಡೆ ಹೋಗಿ ಮೋಸ ಮಾಡೋಕ್ಕಂತ ಆನ್ ದಿ ಸ್ಪಾಟಲ್ಲಿ ರಾತ್ರಿ ಯಾರೋ ನಿಮ್ಮ ಮನೆಯಲ್ಲಿ ವಾಮಾಚಾರ ಮಾಡಿಬಿಡ್ತಾರೆ, ಬೆಳಗ್ಗೆ ನೋಡಿರ್ತೀರ. ಆ ಕ್ಷಣಕ್ಕೆ ನೀವೇನು ಮಾಡ್ಬೋದು ಅನ್ನೋ ವಿದ್ಯೆಯನ್ನು ನಾವು ಹೇಳ್ಕೊಡ್ತಾ ಇದ್ದೀವಿ. ಅದೇ ಈ ರುದ್ರಕಾಳಿ ದೀಕ್ಷೆ. ಮತ್ತು ಈ ರುದ್ರಕಾಳಿ ದೀಕ್ಷೆ 14 ವರ್ಷದಿಂದ 65 ವರ್ಷ ಒಳಗಡೆ ಬರ್ಬೋದು. ಹೆಣ್ಣು ಆಗಲಿ ಗಂಡಾಗಿರಲಿ ಬಡಕ್ಕಂಥದ್ದು. ಇದು ಆಗಸ್ಟ್ 30ನೇ ತಾರೀಕು ಶ್ರೀರಂಗಪಟ್ಟಣ ಗೋಸಾಯಿ ಘಾಟಲ್ಲಿ ಕಲ್ಪವೃಕ್ಷದಲ್ಲಿ ನಡೆಯುತ್ತೆ. ನಮ್ಮ ಕಚೇರಿಗೆ ನೀವು ಕರೆ ಮಾಡಿಕೊಂಡು ನಮ್ಮ ಮೊದಲ 100 ಜನಕ್ಕೆ ಮಾತ್ರ ಅವಕಾಶ ಇರುತ್ತೆ, ಅದ್ರ ಮೇಲೆ ಕೊಡೋಕ್ಕಾಗೋದಿಲ್ಲ. ಸೊ ಯಾರು ಆಗಸ್ಟ್ 1ನೇ ತಾರೀಕಿಂದ 25ನೇ ತಾರೀಕುವರೆಗೂ ಈ ಅಡ್ಮಿಷನ್ಸ್ ನಡೆಯುತ್ತೆ. ಸೊ ದಯವಿಟ್ಟು ಯಾರು ಬೇಕೋ ನೀವು ಬಂದು ಅಡ್ಮಿಷನ್ನ ಮಾಡ್ಕೊಳಕ್ಕಂಥದ್ದು. ನಮ್ಮ ಕಚೇರಿಗೆ ಕರೆ ಮಾಡಿಕೊಂಡು ಗೋಪಿ ಅಂತ ಒಬ್ರು ಇರ್ತಾರೆ, ಅವ್ರ ಹತ್ರ ನೀವು ಸೊಲ್ಯೂಷನನ್ನು ತೊಗೊಳಕ್ಕಂಥದ್ದು. ಯಾವ ರೀತಿ ಇರುತ್ತೆ, ಯಾವ ಥರ ಇರುತ್ತೆ ಅಂತ ನಿಮಗೆಲ್ಲ ಡೀಟೇಲ್ಸು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ ಅವ್ರು ನಿಮಗೆ. ಖಂಡಿತ. ಅಂದರೆ ಈ ರುದ್ರಕಾಳಿ ದೀಕ್ಷೆಯಿಂದ ಏನಾಗುತ್ತೆ ಅಂದರೆ, ಈಗ ವಾಮಾಚಾರ ನಮಗಾಗಿರುತ್ತೆ ಸರ್, ಅದನ್ನು ಕಂಡುಹಿಡಿಯೋದು ಯಾವ ಥರ. ಇವಾಗ ಇನ್ನೊಬ್ಬರ ಹತ್ರ ಹೋಗಿ ನೀವು ಕಂಡುಹಿಡಿಯೋಕ್ಕಂದ್ರೆ 5,000 10,000 20,000 ಕೇಳ್ತಾರೆ, ಮೋಸ ಹೋಗಿರ್ತೀರ, ನನಗೇನು ಪರಿಹಾರ ಆಗಿಲ್ಲ ಅಂತ ಇರ್ತದೆ. ಸೊ ಇದರಲ್ಲಿ ನೀವು ಯಾಕೆ ಕಲಿಬಾರ್ದು? ಅದೊಂದು ವಿದ್ಯೆನೇ ತಾನೇ ಸರ್, ಅದೊಂದು ವಿದ್ಯೆನೇ, ಯಾಕೆ ಕಲಿಬಾರ್ದು ಅನ್ನೋಕ್ಕಂಥದ್ದು ನನ್ನ ಒಂದು ಯೋಚನೆ. ಅಂದರೆ ನಿಮ್ಮ ಸಮಸ್ಯೆಗೆ ನೀವೇ ಪರಿಹಾರ. ಇನ್ನೊಬ್ಬರ ಹತ್ರ ಹೋಗಿ ಮೋಸ ಹೋಗಬಾರ್ದು, ನೀವೇ ಪರಿಹಾರವನ್ನು ತಗೊಂಡು. ಯಾಕಂದರೆ ಒಂದ್ಸತಿ ನನ್ನ ಹತ್ರ ದೀಕ್ಷೆಗೆ ಬಂದಾಗ ಯಾವ ಥರ ಕಂಡುಹಿಡಿಬೋದು ಅಂತ ನಿಮ್ಗೆ ಹೇಳ್ಕೊಟ್ಬಿಡ್ತೀನಿ. ಯಾವ ಥರ ಯಾರು ಮಾಡಿರ್ತಾರೆ ಅನ್ನೋದು ಕೂಡ ನಿಮಗೆ ಒಂದು ವಿದ್ಯೆಯನ್ನು ಕಲಿಸಿರ್ತೀವಿ. ಆ ವಿದ್ಯೆನ ಫಾಲೋ ಮಾಡ್ಕೊಂಡು ಹೋದಾಗ ನಿಮಗೆ ಒಂದು 5 ಥರ ವಿದ್ಯೆನ ಕಲಿಸ್ತೀವಿ. ಅವತ್ತು ರುದ್ರಕಾಳಿ ದೀಕ್ಷೆ ದಿನ ನಿಮ್ಗೆ 5 ಥರ ವಿದ್ಯೆನ ಕಲಿಸ್ತೀವಿ. ಆ 5 ವಿದ್ಯೆ ನಿಮ್ಮ ಸರಿಪೂರ್ಣ. ನೀವು ನಾನು ತಂತ್ರ ಮಂತ್ರಕ್ಕೆ ಕೂಡ ನಾನು ಹೋಗಲ್ಲ, ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂದವರು ಕೂಡ ನಿಮಗೆ ಮಾಟ ಮಂತ್ರ ಮಾಡಿದ್ದಾರೆ ಎಲ್ಲ ತಿಳ್ಕೊತೀರಾ ಈ ದೀಕ್ಷೆಯಿಂದ. 100% ತಿಳ್ಕೊತಾರೆ. ತ್ರಿಕಾಲ ಜ್ಞಾನ ಅಂತ ಬರುತ್ತೆ. ಸೊ ಆಟೋಮೆಟಿಕ್ ಇವನು ನನಗೆ ವಾಮಾಚಾರ ಮಾಡ್ತಾ ಇದ್ದಾನೆ ಅಂತ ನಿಮಗೆ ಅನಿಸ್ಬಿಡುತ್ತೆ. ಆಪೋಸಿಟ್ ಈ ವ್ಯಕ್ತಿ ನಾನು ಕಾಣಿಸ್ಕೊಂಡಿದ್ದಾನೆ ಅಂದರೆ ಆಟೋಮೆಟಿಕ್ ನಿಮಗೆ ಅನಿಸ್ಬಿಡುತ್ತೆ ಖಂಡಿತ ಮಾಡಿದ್ದಾನೆ ಅಂತ. ಅದೇ ಈ ರುದ್ರಕಾಳಿ ದೀಕ್ಷೆ. ಸರ್, ನಮ್ಮ ಹೆಸರು ಸುಭಾಷ್ ಆಚಾರ್ಯ ಅಂತ. ನಮ್ಮದು ಬೆಂಗಳೂರು ವೆಸ್ಟ್ ಆಫ್ ಕಾರ್ಡ್ ರೋಡಲ್ಲಿ ಆಫೀಸ್ ಇರೋದು. ಅದಾದ ನಂತರ ಒಂದು 4 ತಿಂಗಳು 5 ತಿಂಗಳಾದ ನಂತರ ನಮ್ಮದು ಒಂದು ದೇವಸ್ಥಾನ ಪ್ರಾರಂಭ ಆಗುತ್ತೆ. ನಮ್ಮ ಸಂಸ್ಥೆ ಪೀಠ ಅಂತ ಅನ್ಬೋದು, ಆ ಪೀಠ ಪ್ರಾರಂಭ ಆಗ್ತದೆ. ಸೊ ಅದಕ್ಕೆ ಅಂತ ನಾವು ಈ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಎಲ್ಲರಿಗೂ ನಮ್ಮ ಒಂದು ಉದ್ದೇಶ, ನಮ್ಮ ಸಂಸ್ಥೆಯ ಶ್ರೀ ಬಲಮುರಿ ಗಣಪತಿ ಕಾಳಿಕಾದೇವಿ ಜ್ಯೋತಿಷಾಲೆಯ ಉದ್ದೇಶ ಏನು ಅಂದರೆ, ಜನಗಳಿಗೆ ಮೋಸ ಆಗಬಾರ್ದು, ತನ್ನ ವಿದ್ಯೆಯನ್ನು ತಾನೇ ಕಲಿತು ಎಲ್ಲರಿಗೂ ಅನುಕೂಲವನ್ನು ಮಾಡ್ಕೊಂಡು ಹೋಗಬೇಕು, ಇನ್ನೊಬ್ಬರ ಹತ್ರ ಹೋಗಿ ಮೋಸ ಹೋಗಬಾರ್ದು ಅನ್ನೋದೇ ನಮ್ಮ ಒಂದು ಉದ್ದೇಶ. ಸರ್, ಇದು 1 ವರ್ಷದ್ದು ಇದೆ, 1 ದಿನದ್ದು ಇದೆ. 1 ದಿನದ್ದು ಅನ್ನೋದು ನಾವು ಈ ದೀಕ್ಷೆ ಅನ್ನಕ್ಕಂಥದ್ದು ಚಿಕ್ಕ ಚಿಕ್ಕ ವಿದ್ಯೆಗಳನ್ನು ಹೇಳ್ಕೊಳಕ್ಕಂಥದ್ದು. ಇದರಲ್ಲಿ ತಂತ್ರ ಪಂಡಿತರಾಗಿರ್ಬೋದು, ಜ್ಯೋತಿಷರಾಗಿರ್ಬೋದು, ಸಂಖ್ಯಾಶಾಸ್ತ್ರದವರಾಗಿರ್ಬೋದು, ಮತ್ತು ಮನೆಯಲ್ಲಿ ಹೆಣ್ಣು ಮಕ್ಕಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು, ತಂತ್ರ ಬಗ್ಗೆ ಐಡಿಯಾ ಇರೋರಾಗಿರ್ಬೋದು, ಇದೆಲ್ಲ ಇವರು ಯೂಸ್ ಮಾಡ್ಕೊಳ್ಬೋದು.